ಯಾವುದೇ ಕಾಯಿಲೆ ತಲೆಯಿಂದ ಕೆಳಗೋರ್ಗೂ ಮೆಂಟಲ್ ಇಲ್ನೆಸ್ ಆಗ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಇಶ್ಯೂಸ್ ಆಗ್ಬೋದು, ಕಿಡ್ನಿ ಇಶ್ಯೂಸ್ ಆಗ್ಬೋದು, ಪೈಲ್ಸು ಫಿಸ್ಚುಲ್ ಆಗ್ಬೋದು. ಗಟ್ ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಗುಡ್ ಸೆಕ್ಷುವಲ್ ಹೆಲ್ತ್. ನಾನು ಆಗಲೇ ಹೇಳಿದ್ನಲ್ಲ, ಗಟ್ ಬ್ಯಾಕ್ಟೀರಿಯಾ ಇಟ್ ವಿಲ್ ರಿಲೀಸ್ ಸೆರೋಟೋನಿನ್ ಹಾರ್ಮೋನ್. Gut bacteria is very important for sexual arousal. If the gut bacteria is bad, if you treat gut fever like gutter, your sexual activity also will be impacted. So message for people who have lower sexual drive. Yes. What should they do? Please screen in detail properly. Don't get suppressed. Don't feel that I am nothing in this world. ಎಷ್ಟೋ ಜನ ಇವತ್ತು ಏನಾಗಿದೆ ಮೇಡಮ್, ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್ ಇನ್ ದಿ ವರ್ಲ್ಡ್ ಟುಡೇ. ಸ್ಟ್ರೆಸ್ ಆಫ್ ಮೇಕಿಂಗ್ ಮನಿ, ರನ್ನಿಂಗ್ ಆಫ್ಟರ್ ಮನಿ, ಸ್ಟ್ರೆಸ್ ಆಫ್ ನೋ ಮನಿ, ಸ್ಟ್ರೆಸ್ ಆಫ್ ಲೆಸ್ ಮನಿ, ಸ್ಟ್ರೆಸ್ ಆಫ್ ಸೋಷಿಯಲ್ ಇಮ್ಯುಲೇಷನ್, ಸ್ಟ್ರೆಸ್ ಆಫ್ ಹ್ಯಾರಾಸ್ಮೆಂಟ್ ಬೈ ಸೊಸೈಟಿ. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ದೇ ಅಂಡರ್ಗೋ ಲಾಟ್ ಆಫ್ ಪ್ರಾಬ್ಲಮ್ಸ್ ಥ್ರೂ ಔಟ್ ಲೈಫ್ ಬಿಕಾಸ್ ಆಫ್ ಮನಿ. ಚಿಕ್ಕ ಹುಡುಗ ಇದ್ದಾಗ, ಬಡತನ ಇದ್ದಾಗ ದುಡ್ಡಿಲ್ಲ ಅಂತ ಒಂದು ಟ್ರಾಮಾ ಮಕ್ಕಳಿಗೆ. ಆಮೇಲೆ ಬೆಳೆದ ಮೇಲೆ ಒಳ್ಳೆ ಬಟ್ಟೆ ತೊಗೊಳಕ್ಕೆ ದುಡ್ಡಿಲ್ಲ ಅಂತ ಒಂದು ಟ್ರಾಮಾ. ಆಮೇಲೆ ಒಳ್ಳೆ ಕಾಲೇಜಲ್ಲಿ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ಒಂದು ಟ್ರಾಮಾ. ಆಮೇಲೆ ಎಲ್ಲ ಆದಮೇಲೆ ಮದುವೆ ಆದಮೇಲೆ ಒಳ್ಳೆ ಕೆಲಸ ಇಲ್ಲ ಅಂತ ಒಂದು ಟ್ರಾಮಾ. ಆಮೇಲೆ ಸಂಬಳಕ್ಕೆ ಸಾಕಾಗ್ತಾಯಿಲ್ಲ ಒಂದು ಟ್ರಾಮಾ. ಆಮೇಲೆ ಮಕ್ಕಳು ಇರ್ತಾರೆ. ಮೇಡಮ್, ದಿಸ್ ಮನಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಕೀಪ್ ಎ ಮ್ಯಾನ್ ಸ್ಟ್ರೆಸ್ಡ್ ಆಲ್ವೇಸ್. ಇದ್ರೂ ಕಷ್ಟ, ಇಲ್ಲೇ ಕಷ್ಟ. ಇದ್ರೂ ಕಷ್ಟ, ಇಲ್ಲದೇ ಹೋದ್ರೂ ಕಷ್ಟ. ಸೊ ಯಾರಿಗಾದರೂ ಸೆಕ್ಷುವಲ್ ಡ್ರೈವ್, ಸೆಕ್ಷುವಲ್ ಅರೌಸಲ್ ಇತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ಕ್ರೀನ್ ಯುವರ್ ಸೆಲ್ಫ್. ಈಗ ಡಯಾಬಿಟಿಕ್ಸ್ ಇರ್ತಾರೆ, ಹೇಗೆ ಸ್ಕ್ರೀನ್ ಮಾಡಬೇಕು ಸರ್ ಸೆಕ್ಷುವಲ್ ಡ್ರೈವ್? ಎಕ್ಸಾಕ್ಟ್ಲಿ, ಸ್ಕ್ರೀನಿಂಗ್ ಹೇಗೆ? ಓಕೆ, ಇಫ್ ಯಾರಾದರೂ ಡಯಾಬಿಟಿಕ್ಸ್ ಇದ್ದರೆ, ಲಾಂಗ್ ಟರ್ಮ್ ಡಯಾಬಿಟಿಕ್ಸ್, ಬಿಕಾಸ್ ಆಫ್ ಬ್ಲಡ್ ವೆಸಲ್ಸ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗಿರುತ್ತೆ, ಅವ್ರಿಗೆ ಕಡಿಮೆ ಆಗಿರುತ್ತೆ ಡ್ರೈವು. ಒಬಿಸಿಟಿ ಇದ್ದರೆ ಡ್ರೈವ್ ಕಡಿಮೆ ಆಗಿರುತ್ತೆ. ಗಟ್ ಹೆಲ್ತ್ ಇದ್ದರೆ ಸರಿಯಾಗಿಲ್ದಿರೋ ಡ್ರೈವ್ ಕಡಿಮೆ ಆಗಿರುತ್ತೆ. ಮೆನಿ ಅದರ್ ಲೈಕ್ ಡಿಸೀಸ್ ಆಫ್ ಕಿಡ್ನಿ, ಇದೆಲ್ಲ ಡ್ರೈವ್ ಕಡಿಮೆ ಆಗಿರುತ್ತೆ. ಸೊ ಯಾಕೆ ಡ್ರೈವ್ ಕಡಿಮೆ ಆಗಿದೆ ಅಂತ ಹೇಳಿ ವಿ ಶುಡ್ ಅನಲೈಸ್ ಪ್ರಾಪರ್ಲಿ. ನಂಬರ್ 1. ನಂಬರ್ 2, ಎಷ್ಟೋ ಜನಕ್ಕೆ ಇಟ್ಸ್ ಇನ್ ದ ಮೈಂಡ್. ಮೈಂಡಲ್ಲಿ ಅವರಾಗವರೇನೆ ದೇ ವುಡ್ ಹವ್ ಡಿಸೈಡೆಡ್ ಐ ಆಮ್ ಅನ್ಫಿಟ್ ಅಂತ. ಎಷ್ಟೋ ಜನಕ್ಕೆ ಸ್ಟ್ರೆಸ್ ಕೂತಿರುತ್ತೆ, ಆ ಸ್ಟ್ರೆಸ್ಸು ಹೋಗೇ ಇರಲ್ಲ, ಸಪ್ರೆಸ್ ಆಗ್ಬಿಟ್ಟಿರುತ್ತೆ. ಅದನ್ನು ತೆಗಿಬೇಕು. ಎಷ್ಟೋ ಥೆರಪೀಸ್ ಮಾಡ್ತಾರೆ, ಬಿಹೇವಿಯರಲ್ ಥೆರಪೀಸ್ ಅಂತೆಲ್ಲ. ಸೊ ಅದಕ್ಕೆಲ್ಲ ಹೋಗಬೇಕು. ಸೊ ದಟ್ ಈಸ್ ಹೌ ಒನ್ ಶುಡ್ ಎವ್ಯಾಲ್ಯುಯೇಟ್ ಡಿಕ್ರೀಸ್ ಲಿಬಿಡೋ. ಅಂದರೆ ಸೆಕ್ಷುವಲ್ ಡ್ರೈವ್ ಕಡಿಮೆ ಆದಾಗ ಒನ್ ಶುಡ್ ಎವ್ಯಾಲ್ಯುಯೇಟ್ ದಟ್ ಮಾಡಿ ಸರಿ ಮಾಡ್ಕೋಬೇಕು.